ತೀವ್ರ ಪೈಪೋಟಿ ಇದ್ದಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಈಗ ಸುನಿಲ್ ಬೋಸ್ ಅವರು ಕೂಡ ಅಖಾಡದಲ್ಲಿ ಇರುವಂಥದ್ದು. ಹಾಗಾದ್ರೆ ಬನ್ನಿ, ನಮ್ಮ ಜೊತೆಗೆ ಸುನಿಲ್ ಬೋಸ್ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ಸುನಿಲ್ ಬೋಸ್ ಅವರೇ, ಈಗ ನೀವು ಕೊನೆಗೂ ಕೂಡ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ರ. ಸರ್, ನಿಮ್ಮ ಮೊದಲ ವಿಷನ್ ಏನಿದೆ ಕ್ಷೇತ್ರಕ್ಕೆ? ಮೊದಲನೇದಾಗಿ ನನಗೆ ಇದೊಂದು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ನಮ್ಮ ವರಿಷ್ಠರಿಗೆ, ನಮ್ಮ ನಾಯಕರುಗಳಿಗೆ ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏನಂತಂದರೆ, ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಗರದಲ್ಲಿ ಏನು ಅರ್ಧಕ್ಕೆ ನಿಂತಿರೋ ಕಾಮಗಾರಿಗಳು ಸುಮಾರು ಇವೆ. ಕೇಂದ್ರ ಸರ್ಕಾರದಿಂದ ಬರೋದು ಹೆಚ್ಚಾಗಿ ಅಲ್ಲಿ ಶಿಕ್ಷಣಕ್ಕೆ, ಯಾಕಂದರೆ ಅತಿ ಹಿಂದುಳಿದ ಒಂದು ಜಿಲ್ಲೆಗಳು ಬರುವಂಥದ್ದು ನಮಗೆ ಇರುವಂಥದ್ದಲ್ಲಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೇಂದ್ರದಿಂದ ಬರುವಂಥ ಅನುದಾನಗಳನ್ನ ತಂದು, ಏನೋ ಒಂದು ಅಣೆಪಟ್ಟಿ ಇದೆ, ಇನ್ನೂ ಹಿಂದುಳಿದೆ ಅಣೆಪಟ್ಟಿನ ತೆಗಿಬೇಕು ಅನ್ನೋದು ನನ್ನ ಮೊದಲನೇ ಒಂದು ಆದ್ಯತೆ ಮೇಲೆ ಕೆಲಸ ಮಾಡಬೇಕು ಅಂತಿದ್ದೀನಿ. ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಸುನಿಲ್ ಬೋಸ್ ಅವರು ತೋಡ್ಕೊಂಡಿದ್ರು. 2-3 ಬಾರಿ ಅಟೆಂಪ್ಟ್ ಮಾಡಿದ್ರು, ಅವಕಾಶಗಳು ಸಿಕ್ಕಿಲ್ಲ. ಈಗ ಒಂದು ಅವಕಾಶ ಸಿಕ್ಕಿರೋದು ಏನು ಅನ್ಸುತ್ತೆ? ನೋಡಿ, ನಮ್ಮ ಪಕ್ಷ ಒಂದು ಇತಿಹಾಸ ಇರುವಂಥ ಪಕ್ಷ. ನಮಗೆ ಕಳೆದ ಉಪಚುನಾವಣೆಯಿಂದಲೂ ನಾನು ಆಕಾಂಕ್ಷಿಯಾಗಿದ್ದೆ. ನಂಜನಗೂಡು ಉಪಚುನಾವಣೆ ಇದ್ದಾಗಲೂ ಕೂಡ ಆಗ ಸಂದರ್ಭ ಸನ್ನಿವೇಶಗಳಿಂದ ಹೈಕಮಾಂಡು ನನಗೆ ಬಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರು. ಆದರೂ ಕೂಡ ನಾವೆಲ್ಲೂ ಅಸಮಾಧಾನಗೊಳ್ಳದೇನೆ ಅವ್ರ ಪರ ಚುನಾವಣೆಯನ್ನು ಮಾಡಿ ಅವ್ರನ್ನ ಗೆಲ್ಲಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಹಾಗೆ ಪಕ್ಷ ಕೊಟ್ಟಂಥ ಕೆಲಸ ಕಾರ್ಯಗಳನ್ನು ನಿಷ್ಠಾವಂತವಾಗಿ ಅವರ ಏನು ನಮಗೆ ಮಾರ್ಗದರ್ಶನ ಕೊಡ್ತಿದ್ರು ಅದರಂತೆ ಕೆಲಸವನ್ನು ಮಾಡಿದ್ವಿ. ಅದನ್ನು ಗುರುತಿಸಿ ನಮಗೆ ಈ ಬಾರಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ನಮ್ಮ ಪಕ್ಷ ಕೆಲಸ ಮಾಡುವಂಥವ್ರನ್ನ, ಸಾಮಾನ್ಯವಾಗಿ ಜನಗಳ ಜೊತೆ ಬೆರೆಯುವಂಥವ್ರಿಗೆ ಗುರುತಿಸಿದೆ ಅನ್ನೋದು ನಾನೇ ಒಂದು ಉದಾಹರಣೆ ಅಂತ ಅನಿಸುತ್ತೆ. ಒಂದು ಹಂತದಲ್ಲಿ ನಿಮ್ಮ ತಂದೆಯವರು ಮಹದೇವಪ್ಪರು ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಾಗಿತ್ತು. ಅಂತಿಮವಾಗಿ ನಿಮಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಯಾವ ಫಾರ್ಮುಲಾವನ್ನು ಇಟ್ಕೊಂಡಿದ್ದಾರೆ ಈಗ? ನಮ್ಮ ತಂದೆಯವರು ಮೊದಲಿನಿಂದಲೂ ಹೇಳ್ಕೊಂಬಂದರು, ನಾನು ಈ ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ, ನನ್ನ ಮೇಲೆ ಒತ್ತಡೆಯನ್ನು ಏರಬೇಡಿ, ನನಗೆ ಬೇಡ ಅಂತ. ಅದರಿಂದ ಅವರು ಮೊದಲನೇದಾಗಿ ಹೈಕಮಾಂಡ್ ಕೂಡ ನಮ್ಮ ತಂದೆಯವ್ರ ಪರನೇ ಕೇಳಿದಾಗ ತಂದೆಯವರು ಬೇಡ ಅಂದಮೇಲೆ ಉಳಿದ 7 ಜನ ಆಕಾಂಕ್ಷಿಗಳಲ್ಲಿ ಅಂತಿಮವಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಏನು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ನಗರದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಬಾಟವನ್ನು ಆರಿಸಿ ಅವ್ರಿಗೆ ಉಡುಗೊರೆಯನ್ನು ಕೊಡ್ತೀವಿ ಅಂತ ಹೇಳ್ತೀವಿ. ಸರ್, ಕ್ಷೇತ್ರದಲ್ಲಿ ಕೆಲವೊಬ್ಬರು ಒಂದಷ್ಟು ನಮಗೆ ಟಿಕೆಟ್ ಬೇಕು ಅಂತ ಪೈಪೋಟಿ ನಡೆಸಿದಂಥವ್ರು ಇದ್ದವರು. ಹೇಗೆ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೇಗೆ ಯಾವ ಥರ ನೀವು? ಇಲ್ಲ, ಈಗಾಗಲೇ ನಾನು ಎಲ್ಲ ಆಕಾಂಕ್ಷಿಗಳ ಜೊತೆ ಮಾತಾಡಿದ್ದೀನಿ. ಎಲ್ಲರೂ ಕೂಡ ಎಲ್ಲರೂ ಕೂಡ ಬೇಸರಗೊಳ್ದೇನೆ ಯಾರೋ ಒಬ್ರಿಗೆ ಆಗಿದೆ, ನಾವು ಗೆಲ್ಲಬೇಕು, ಕಳೆದ ಸಲ ನಮಗೆ ಕಡಿಮೆ ಅಂತರದಿಂದ ಸೋಲಾಗಿದೆ, ಈ ಸಲ ನಾವು ಮತ್ತೆ ಕಾಂಗ್ರೆಸ್ ಗೆಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಎಲ್ಲ ಪ್ರಚಾರ ಸಭೆಗೂ ಅವರೇ ವೈಯಕ್ತಿಕವಾಗಿ ಅವರು ಕೂಡ ಒಂದು ಚುನಾವಣೆ ಇದರಲ್ಲಿ ತೊಡಕೊಂಡಿದ್ದಾರೆ. ಅಂದರೆ ಎಲ್ಲ ಒಗ್ಗಟ್ಟಾಗಿದ್ವಿ, ಯಾವುದೇ ಸಿಗದೇ ಇರೋ ಅಸಮಾಧಾನ ಅಂತ ನಮ್ಮಲ್ಲಿ ಯಾರೂ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ಶ್ರೀನಿವಾಸ ಪ್ರಸಾದ್ ಅವ್ರನ್ನ ಭೇಟಿಯಾಗಿದ್ರಿ. ಸೊ ಏನು ಅವ್ರ ಬೆಂಬಲ ನಿಮ್ಗಿದೆಯಾ? ಅವರು ಒಬ್ಬರು ಹಿರಿಯ ರಾಜಕಾರಣಿಗಳು, ನಮಗೆ ಮಾರ್ಗದರ್ಶಕರಾಗಿದ್ದಂಥವ್ರು. ಅವ್ರನ್ನ ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬಂದಿರೋಂಥವ್ರು. ಅವರ 50 ವರ್ಷದ ಸುದೀರ್ಘ ರಾಜಕಾರಣಕ್ಕೆ ವಿಜಯ ನೀಡಿದ ಮೇಲೆ ನನಗೆ ಅವಕಾಶ ಸಿಗುತ್ತೆ ಅಂತ ಒಂದು ಖಾತ್ರಿ ಆದಮೇಲೆ ನಾನು ಅವ್ರ ಹತ್ರ ಹೋಗಿ ಆಶೀರ್ವಾದನ ಪಡೆದೆ. ಅವರು ಕೂಡ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದೆ. ಅದನ್ನು ಬಿಟ್ಟು ರಾಜಕೀಯವಾಗಿ ಅವ್ರು ಇನ್ನೂ ಏನೋ ತೀರ್ಮಾನ ತಗೊಂಡಿಲ್ಲ. ನಮ್ಮ ಬೆಂಬಲಿಗರು ಅವ್ರದ್ದೇ ಆದ ತೀರ್ಮಾನವನ್ನು ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಅವರು ಏನು ಮಾಡಿದ್ರೆ ಅವ್ರ ಬೆಂಬಲಿಗರು ಅದನ್ನು ಒಂದು ಕಾಲದಲ್ಲಿ ಸುನಿಲ್ ಬೋಸ್ ಅವರು ಮತ್ತೆ ನಮ್ಮ ಮುಖ್ಯವಾಗಿರುವಂಥದ್ದು ರಾಕೇಶ್ ಸಿದ್ದರಾಮಯ್ಯ ಅವರು, ಇಬ್ಬರು ಕೂಡ ಒಂಥರ ಜೋಡೆತ್ತುಗಳ ರೀತಿಯಲ್ಲಿ ಇದ್ದಂಥರು. ಈ ಸಂದರ್ಭದಲ್ಲಿ ಹೇಗಿದೆ ಈಗ? ನೋಡಿ, ನಮ್ಮ ಸ್ವಂತ ಅಣ್ಣ ತಂದಿರೋಂಗೆ ಇದ್ದಂಥವ್ರು ನಾವು. ಆದರೆ ಅವನ ಅಕಾಲಿಕ ಮರಣ ಆದಮೇಲೆ ನಮಗೂ ಕೂಡ ಎಲ್ಲೋ ಒಂದು ಕಡೆ ಬೇಜಾರು. ಅವನು ಇದ್ದಿದ್ರೆ ಜೊತೆಯಾಗೆ ನಾವು ರಾಜಕೀಯಕ್ಕೆ ಬಂದಂಥವ್ರು. ಅವರು ನನಗೆ ಯಾಕೆ ನನಗಿಂತ ಅವರು ಹಿರಿಯರು, ನನಗೂ ಮಾರ್ಗದರ್ಶಕರಾಗಿದ್ದರು. ಆದರೆ ಅವರ ಸಾವಿನ ನಂತರ ಈಗ ಸ್ಥಾನವನ್ನು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ತುಂಬಿದ್ದಾರೆ. ಅವರು ಕೂಡ ಅದೇ ಪ್ರೀತಿ ವಿಶ್ವಾಸ ನನ್ನೊಂದಿಗಿದೆ. ನನ್ನ ತಮ್ಮನಾಗೆ ಎಲ್ಲ ವಿಷಯದಲ್ಲೂ ನನಗೆ ಮಾರ್ಗದರ್ಶಕರಾಗಿ ಯಾವ ರೀತಿ ಮಾಡಬೇಕು ಅಂತ. ಯಾಕಂದರೆ ಅವರು ಕೂಡ ಒಂದು MLA ಆಗಿದ್ದಂಥವ್ರು. ನನಗೆ ಅವರು ಕೂಡ ರಾಕೇಶನ್ ರೀತಿಯಲ್ಲ ನಂಗೆ ಮಾರ್ಗದರ್ಶಕರಾಗಿ ಅವರು ಕೂಡ ನಾವು ಒಳ್ಳೆಯ ವಿಶ್ವಾಸದಲ್ಲಿದ್ವಿ. ಹಾಗೆ ನಾವಿಬ್ಬರು ಜೊತೆಗೆ ಹೋಗ್ತಾ ಇದ್ವಿ. ಸುನಿಲ್ ಬೋಸ್ ಅವರಿಗೆ CM ಅಭಯ ಸಂಪೂರ್ಣವಾಗಿದೆಯಾ? ಖಂಡಿತ CM ಸಾಹೇಬ್ರೆ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟು ಗೆದ್ದುಕೊಂಡು ಬನ್ನಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅವ್ರು ಏನೋ ಒಂದು ಆಶೀರ್ವಾದ ಮಾಡಿದರೆ ಅವ್ರಿಗೆ ನಾವು ಗೆದ್ದು ಅವ್ರಿಗೊಂದು ಉಡುಗೊರೆಯನ್ನು ಕೊಡ್ತೀವಿ. ಏನು ವಿಷನ್ ಇಟ್ಕೊಂಡಿದ್ದಾರೆ ಸುನಿಲ್ ಬೋಸ್ ಅವ್ರ ಕ್ಷೇತ್ರದಲ್ಲಿ?
ನೋಡಿ ನಮ್ಮದು ಹಿಂದುಳಿದ ಜಾಸ್ತಿ ಇರೋಂಥದ್ದು, ಅಲ್ಲಿ ನಿರುದ್ಯೋಗಿ ಸಮಸ್ಯೆಗಳು ಹೆಚ್ಚು, ಆಮೇಲೆ ನಮ್ಮಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು, ಹೈಯರ್ ಎಜುಕೇಷನ್ಗಳಿಗೆ ಒತ್ತು ಕೊಡುವಂಥದ್ದು, ಆರೋಗ್ಯಕ್ಕೆ ಕೊಡುವಂಥದ್ದು, ಮತ್ತು ಏನು ನಮ್ಮ ಬೆಂಗಳೂರು ಆಗ ಇದ್ದಂಥ ಬೆಂಗಳೂರು ನಗರ ಈ ರೈಲ್ವೇಸ್ ಇದೆಯಲ್ಲ ಅದು ಎಲ್ಲ ಪಾಪ ಎಲ್ಲ ಪ್ರಯತ್ನ ಪಡೋದು ಏನಕ್ಕೆ ಅರ್ಧಕ್ಕೆ ನಿಂತೋಗಿರೋಂಥದ್ದು ಅಂಥವು ಹಲವಾರು ಯೋಜನೆಗಳನ್ನ. ಮತ್ತು ನಮಗೆ ಈಗ ಶುರು ಮಾಡಿದ್ದಾರೆ ಫ್ಯಾಕ್ಟ್ರಿಗಳು ಬರುವಂಥದ್ದು, KDBನ ಲ್ಯಾಂಡ್ ಮಾಡಿ ಹೆಚ್ಚು ರೀತಿಯಲ್ಲಿ ಉದ್ಯೋಗಗಳನ್ನ, ಅದಕ್ಕಿಂತ ಶಿಕ್ಷಣ ಆರೋಗ್ಯ ಉದ್ಯೋಗ ಕೊಟ್ಟರೆ ನಮ್ಮ ಜನಗಳು ಅಲ್ಲಿ, ಯಾಕಂದರೆ ಪಕ್ಕದಲ್ಲಿ ನಮಗೆ ಕೇರಳ ಬಾರ್ಡರ್ನೂ ಬರುತ್ತೆ, ಅಲ್ಲಿ ತಮಿಳ್ನಾಡು ಬಾರ್ಡರ್ನೂ ಬರುತ್ತೆ, ಅವ್ರು ಆ ಕಡೆ ವಲಸೆ ಹೋಗೋದು, ಅಲ್ಲಿ ಎಸ್ಟೇಟ್ಗಳಿಗೆ ವಲಸೆ ಹೋಗೋದು ತಡೆಗಟ್ಟಿ ಇಲ್ಲೇ ಒಂದು ಉದ್ಯೋಗ ಅವಕಾಶ ಮಾಡಿಕೊಟ್ರೆ ನಮ್ಮಲ್ಲೇ ನೆಲೆಸ್ತಾರೆ ಅಂತ ಇನ್ನೂ ಹೆಚ್ಚು ರೀತಿಯಲ್ಲಿ ಕೂತು ಕೇಂದ್ರದಿಂದ ಬರುವಂಥ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡುವಂಥ ಒಂದು ಕನಸನ್ನು ಇಟ್ಕೊಂಡಿದ್ದೀವಿ. ಕೊನೆಯದಾಗಿ ಸುನಿಲ್ ಬೋಸರು ಎಷ್ಟು ಮತಗಳ ಅಂತರದಲ್ಲಿ ಗೆದ್ದು ಬರ್ತಾರೆ? ನೋಡಿ, ಪ್ರಜಾಪ್ರಭುತ್ವದಲ್ಲಿ ಗೆಲುವು ಮುಖ್ಯ, ಅಂತರ ಅದು ಆಮೇಲೆ ಜನಗಳು ತೀರ್ಮಾನ ಮಾಡ್ತಾರೆ. ಆದರೆ ನಗರದಲ್ಲಿ 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಸೊ ಇದಿಷ್ಟು ಕೂಡ ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಸುನಿಲ್ ಬೋಸ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.